ಕರ್ನಾಟಕದ ಹೃದಯವಂತರಿಗೆ ರಿಯಾಲಿಟಿ 360 ಕಡೆಯಿಂದ ನಮಸ್ಕಾರ. ನನ್ನ ಹೆಸರು ಮನ್ಸಲ್ಲಿರಲಿ. ಕೇರಳದ ವೈನಾಡಲ್ಲಿ ಇವತ್ತು ಲ್ಯಾಂಡ್ ಸ್ಲೈಡ್ ಆಗಿ ಒಂದು ಆಲ್ರೆಡಿ ಇವಾಗ 45 ಬಾಡಿ ಸಿಕ್ಕಿದೆ. ಆ್ಯಂಡ್ ಎಷ್ಟು ಜನ ಕೊಚ್ಚೋಗಿದ್ದಾರೆ, ಮಣ್ಣಡಿಲಿದ್ದಾರೆ, ಯಾವ ಥರ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಬ್ರೋ. ಕರ್ನಾಟಕದಿಂದ ನಾನು ಇವಾಗ ಹೊರಟಿದ್ದೀನಿ, ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನನ್ನ ಕೈಲಾಗಿದ್ದು ಎಷ್ಟು ಹೆಲ್ಪ್ ಆಗುತ್ತೆ ಆ್ಯಂಡ್ ಯಾವುದೇ ರೀತಿ ಆಗಿರ್ಬೋದು, ಒಂದು ಚಿಕ್ಕದು ದೊಡ್ಡದು ಅನ್ನೋ ವಿಚಾರ ಲೆಕ್ಕಾಚಾರ ಮಾಡೋಂಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಹಾರ್ಟ್ಲಿ ಹೆಲ್ಪ್ ಮಾಡೋಕ್ಕೆ ನಾನು ಇಲ್ಲಿಂದ ಇವಾಗ ಹೊರಟಿದ್ದೀನಿ. ಆ್ಯಂಡ್ ಅಮ್ಮ ಇರಲಿಲ್ಲ, ಅಮ್ಮನ ವೆಯ್ಟ್ ಮಾಡ್ತಾಯಿದ್ದೆ, ಅವ್ರ ಆಶೀರ್ವಾದ ತೊಗೊಂಡು ಹೋಗ್ತೀನಿ. ಅಮ್ಮ ಹೋಗಿ ಬರ್ತೀನಿ, ಒಳ್ಳೇದಾಗಲಿ ಅಂತ ಹೇಳಮ್ಮ. ನಮ್ಮಮ್ಮ ನೋಡ್ರಿ ಪಾಪ ಇವಾಗ ಬಂದರು. ಆ್ಯಂಡ್ ನನ್ನ ಅಜ್ಜಿ ಇದ್ದಾರೆ, ಅವರು ಅಷ್ಟೇ ಆಶೀರ್ವಾದ ಮಾಡ್ತಾರೆ. ಯಾವಾಗಲೂ ಅವರೇ ನನಗೆ ಸಪೋರ್ಟನ್ನು ಮಾಡ್ತಾರೆ, ಆಶೀರ್ವಾದ ನೋಡ್ರಿ. ಗಜ ಹೆಂಗಿದ್ರು ಗುಡ್ಡನ ದಾಟಕ್ಕಾಗಲ್ಲ, ಅದಕ್ಕೆ ಅಲ್ಲೇ ಪ್ರಿಯಾಪಟ್ಟಣದಲ್ಲಿ ಹಾಕಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ನೋಡ್ರಿ. ರಿಪಬ್ಲಿಕ್ ಕನ್ನಡ TV ಚಾನಲ್ ಅವರು ಆ ಕಡೆ ಹೋಗ್ತವ್ರೆ ಕುಟ್ಟ ರೋಡಿಗೆ. ನನಗೆ ಒಂದು ಡ್ರಾಪ್ ಕೊಡ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರೋ. ನೋಡ್ರಿ ನೈಟು ಈ ಟೈಮಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಕೇರಳದ ಬ್ರೋ. ಇಲ್ಲಿಂದ ಇನ್ನೂ ಸ್ವಲ್ಪ ದೂರ ಹೋಗಬೇಕು, ತಲುಪಟ್ಟಿ ಅನ್ನೋ ಹತ್ರ ತಲುಪಿದೆ. ಆ ಬ್ರೋ ಅವರಲ್ಲಿ ರೂಮ್ ಮಾಡಿದ್ದಾರೆ ಅಂತ ಹೋದ್ರು ನ್ಯೂಸ್ ರಿಪೋರ್ಟರ್ಸ್ ಅವರು. ಇಲ್ಲಿ ಗಂಟೆ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಮಸ್ಟ್ ಲವ್, ಥ್ಯಾಂಕ್ ಯು ಬ್ರೋ. ಇಲ್ಲಿ ದಫನ ಮಾಡೋಕ್ಕೆ ಮಸೀದಿ ಹಣ ತಗೋ ಬರ್ತಾನೆ ಇದ್ದಾರೆ. ಇಲ್ಲಿ ಬಂದು ಬೇಜಾರಾಗ್ತಾ ಇದ್ದಾರೆ. 6 ಕಿಲೋಮೀಟರ್ ಹಿಂದೆ ಗಂಟ ರಿಸ್ಟ್ರಿಕ್ಷನ್ ಇದೆಯಂತೆ. ಭಾರಿ ಮಳೆ ಮತ್ತು ಈ ಕಡೆನೂ ಲ್ಯಾಂಡ್ ಸ್ಲೈಡ್ ಆಗೋ ಒಂದು ಸಾಧ್ಯತೆ ಇದೆ ಅಂತ ಅಂದರು. ಅದಕ್ಕೆ ಇಲ್ಲೇ ಏನಾದರೂ ಮಾಡೋ ಥರ ಇದ್ಬಿಟ್ಟು ಬೆಳಗ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ 5 ಗಂಟೆಗೆಲ್ಲ ಹೋಗ್ತಾ ಇದ್ದಾರೆ ನೋಡ್ರಿ ಬ್ರದರ್ಸ್ ಜೊತೆ. ನಾನು ಕಾರಲ್ಲಿ ಹೋಗ್ತಾ ಇದ್ದೀನಿ ಸ್ಪಾಟಿಗೆ. ಪಾಪ ಕರ್ಕೊಂಡು ಹೋಗ್ತಾ ಇದ್ದಾರೆ. ತಲುಪಿದ್ದೀನಿ ಜಾಗಕ್ಕೆ. ಅಲ್ಲಿ ಎಷ್ಟು ಜನ ನೋಡ್ರಿ ಹೆಲ್ಪ್ ಎಲ್ಲ ಮಾಡ್ತಾರೆ ಎಲ್ಲ ಥರದ್ದು. ಪಾಪ ಸ್ವಯಂ ಪ್ರೇರಿತವಾಗಿ ಕೇರಳದಲ್ಲಿ ಹೆಲ್ಪ್ ವಿಚಾರದಲ್ಲಿ ಎರಡು ಮಾತೇ ಇಲ್ಲ. ಎಲ್ಲರೂ ತಾನು ಮುಂದು ಅಂತ ಮಾಡ್ತಾರೆ. ಅದೇ ಥರ ಮನಸ್ಥಿತಿ ಇರಲಿ. ಆ್ಯಂಡ್ ಇವಾಗ ನಾವು ರೆಸ್ಕ್ಯೂ ಸ್ಪಾಟಿಗೆ ಹೋಗ್ತಾ ಇದ್ದೀನಿ. ಇನ್ನೇನು ಸ್ವಲ್ಪ ದೂರ. ಇಟಾಚಿ ಕಾರ್ಗಳೆಲ್ಲ ಎಲ್ಲಿ ಗುಜ್ಜಾಗಿ ಮೂಲೆಯಲ್ಲಿ ಹಣಗಳು ಸಿಕ್ಕಾಕೊಂಡಿದ್ದಾರೆ ಗೊತ್ತಿರೋ. ನೆನ್ನೆ ಮೇಲೆ ಸಿಕ್ಕಿರೋದು ಒಂದು 100-130 ಜನನ ಎತ್ತಿದ್ದಾರೆ. ಒಂದು ಇದ್ರೊಳಗಡೆ ಎಷ್ಟು ಸಿಕ್ಕಾಕೊಂಡಿದೆ ಗೊತ್ತಿಲ್ಲ. ಕಾಲು ಹೋಗ್ತಾ ಇಲ್ಲ, ಇಷ್ಟು ಉದ್ದ ಹೋಗ್ತಾ ಇದೆ. ಕರೆಕ್ಟ್ ನೋಡ್ರಿ, ಇಲ್ಲಿ ಕಾಲು ಎಷ್ಟು ಒಳಗಡೆ ಹೋಯ್ತು. ಸೇವ್ ಮಾಡಿದ್ರು, ಥ್ಯಾಂಕ್ ಯು. ಓಕೆ ಓಕೆ ನೋಡ್ರಿ ಪಾಪ ಹೆಲ್ಪ್ ಒಬ್ರಿಗೊಬ್ರು ಮಾಡಿ ಇದು ಮಾಡ್ತಾ ಇದ್ದಾರೆ. ಬ್ರೋ ನೀವು ನಮ್ಮ ಕನ್ನಡ ಎಲ್ಲಿಯವರು? ಇಲ್ಲ ಕನ್ನಡ ಇಲ್ಲೇ ಇರೋದು ಮೇಟುಪಾಳ್ಯ ಬ್ರೋ. ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ಕ್ರೇಜಿ. ಸ್ಟಾರ್ಟಿಂಗ್ ನೋಡ್ರಿ, ಟೀಮ್ ಜೊತೆಗೆ ಸೇರ್ಕೊಂಡಿದ್ದೀನಿ. ನಮ್ಮ ಕೈಲಾಗಿರೋ ಸಪೋರ್ಟ್ ಮಾಡೋಣ ಅಂತ. ಇಲ್ಲಿ ನೋಡ್ರಿ ಮನೆಗಳೆಲ್ಲ ಯಾವ ಮಟ್ಟಿಗೆ ಆಗೈತೆ ಅಂದರೆ ಇದ್ರೊಳಗಡೆ ಮಣ್ಣು ಮುಚ್ಕೊಂಡು ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ. ಆ್ಯಂಡ್ ಏನಾಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇರೋರು ಕರ್ಮ ಧರ್ಮನ ಯೋಚನೆ ಮಾಡಿ ಬದುಕಿ. ಇನ್ನಾದ್ರೂ ನೋಡಿ ನೇಚರು ಪ್ರಕೃತಿ ಏನಾದರೂ ನಮ್ಮ ಮೇಲೆ ಬಿತ್ತು ಅಂದರೆ ಯಾರು ಏನು ಮಾಡೋಕ್ಕಾಗಲ್ಲ. ಮನುಷ್ಯರು ಮನೆಗಳನ್ನ ಸರ್ಚ್ ಮಾಡಬೇಕು. ಈ ಮನೆ ಒಳಗಡೆ ಬಾಡಿ ಇದೆ ಅಲ್ಲ, ಇದನ್ನು ತೆಗ್ದಿಲ್ಲ ನೋಡ್ರಿ. ಗಾಡಿಗಳೆಲ್ಲ ಯಾವ ಥರ ಜಾಮ್ ಆಗಿದೆ ಅಂತ. ಆ್ಯಂಡ್ ಈ ಮನೆ ಒಳಗಡೆ ಇವಾಗ ಇಬ್ಬರೇ 3 ಜನ ಆಗ್ಬಿಟ್ಟು ಇದ್ರೊಳಗಡೆ ನುಗ್ತೀವಿ. ಆ್ಯಂಡ್ ಬಾಡಿಗಳು ಸಿಕ್ಕಿದ್ರೆ ಹೊರಗಡೆ ತೆಗಿಬೇಕು. ಇದನ್ನು ಈ ಸ್ಪಾಟಲ್ಲಿ ಬಾಡಿಗಳನ್ನ ತೆಗ್ದಿಲ್ಲ. ನೋಡ್ರಿ ಪರಿಸ್ಥಿತಿ ಯಾವ ಥರ ಆಗಿದೆ ಅಂತ ಹೇಳಿ. ನೋಡಿ ಈ ಲೆವೆಲಿಗೆ ಹೀಗೆ ಜಾಮ್ ಆಗಿದೆ ನನ್ನೆಲ್ಲ ಬಂದು. ನೋಡ್ರಿ ಇದ್ರೊಳಗಡೆ ಇವಾಗ ಬಿಡಿಸಿ ನುಗ್ಗಬೇಕು ನಾವು. ಎಷ್ಟೆಷ್ಟು ಆಗುತ್ತೆ ಅಷ್ಟು ಒಳಗಡೆ ಹೋಗಿ ಬಾಡಿಗಳನ್ನ ಸಿಕ್ಕಿದ್ದನ್ನು ತೆಗಿಯೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಕ್ರೇಜಿ ಅಂದರೆ ನಮ್ಮ ಜೊತೆಗೆ ಈ ಬಾಯ್ ಇದ್ದಾನೆ. ಏಜ್ ಎತ್ತನೆ? ಏಜ್ 14 ವರ್ಷದ ಹುಡುಗ ನೋಡ್ರಿ ರೆಸ್ಕ್ಯೂ ಮಾಡಕ್ಕೆ ಬಂದಿದ್ದಾನೆ. ಸೋ ಮಚ್ ಬ್ರದರ್, ಯುವರ್ ಹಾರ್ಟ್, ಗುಡ್ ಹಾರ್ಟ್. ಒಳ್ಳೆ ಹುಡುಗ ಅನ್ಕೊಳ್ರಿ. 14 ಇಯರ್ಸ್ 14 ವರ್ಷದ ಹುಡುಗ ರೆಸ್ಕ್ಯೂಗೆ ಈ ಟೀಮ್ ಜೊತೆಗೆ ಬಂದಿದ್ದಾರೆ. ಅವಾಗ ಫಸ್ಟ್ ನಾವು ಹೋಗೋಕ್ಕಿಂತ ಮುಂಚೆ ಹಿಂಗೆ ಕಮ್ಮಿ ಹಾಕ್ಬೇಕು, ಯಾಕೆಂದರೆ ಇಲ್ಲಿ ಕಾಲು ನಿಲ್ತಾ ಇಲ್ಲ. ಈ ಥರ ಕಾಲು ಇಟ್ಕೊಂಬಂದರೆ ಒಳಗಡೆ ಹೋಗ್ಬಿಡ್ತೀವಿ. ಪಕ್ಕದಲ್ಲೇ ಹೊಳೆ ಇರೋದ್ರಿಂದ ಹೆವಿ ಡೇಂಜರು. ನಾವೇನಾದ್ರು ಜಾರಿ ಇಲ್ಲ ಸ್ಲಿಪ್ಪಾಗಿ ಬಿದ್ದರೆ ಕಷ್ಟ ಆಗುತ್ತೆ.
ಜಾಕೆಟ್ ಟಿಕೆಟ್ ಹಾಕೋಬೇಕು ಬ್ರೋ, ಏನು ಮಾಡೋದು ಕಷ್ಟ ಅಂತ ಹೇಳಿ ಓಡ್ ಬರಬೇಕಾದ್ರೆ ಯಾವ ಯೋಚನೆನೂ ಆಗಲ್ಲ. ನನಗೂ ಆಗಿಲ್ಲ, ಆ ಥರ ಓಡ್ ಬಂದುಬಿಟ್ಟೆ. ನಮ್ಮ ಕೈಲಾಗಿದ್ದು ಮಾಡ್ತಾಯಿದ್ದೀವಿ ಬ್ರೋ, ಮೇಲಿರೋ ಭಗವಂತ ನೋಡ್ತಾನೆ ಸಾಕು. ನೋಡ್ರಿ ಈ ಥರ ಫ್ಯಾನಿಗೆಲ್ಲ ಸಿಗಾಕೊಂಡಿದೆ ನೋಡ್ರಿ, ಬಂದ್ಬಿಟ್ಟು ಫ್ಯಾನಿಗೆ ಚೇರ್ ಸಿಗಾಕೊಂಡಿದೆ. ಒಳಗಡೆ ಚೆಕ್ ಮಾಡೋಕೆ ಭಾರಿ ಕಷ್ಟ ಇದೆ ನೋಡ್ರಿ. ರೂಮ್ಸಲ್ಲಿ ಯಾರು ಇದ್ದಾರ ಅಂತ ನೋಡಬೇಕು. ಇದ್ದಾರೆ ಅಂದರೆ ಬಾಡೀಸೇ ಬ್ರೋ, ಯಾರು ಬದುಕಿರೋಕ್ಕೆ ಚಾನ್ಸ್ ಇಲ್ಲ. ನೋಡ್ರಿ ಈ ಥರ ಒಂದಾಗ್ಬಿಟ್ಟೈತೆ ಬ್ರೋ. ಇರ್ತಾರ ಇದಾರ, ಜೀವಂತ ಇದ್ದಾರಾ, ಬದುಕಿದ್ದಾರಾ? ನೋಡಿ ನೋಡಿ ನೋಡಿ, பெட்ரூம் மாதிரி இருக்கு. இது பெட்ரூம் பாருங்க 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 உள்ள. சேஃப்டி சேஃப்டி அடியிலே பாருங்க, நான் சேஃப்டிலே பாருங்க. வாங்க வாங்க, ஆளு இருக்குறப்ப பத்திரக்கு சான்ஸ் இல்ல. தேவரே பத்திரணும் குஷினே. இதுல எப்பறா கண்டுபிடிக்கிறது? இந்த பெட் எடுக்க முடியுமா? இந்த பெட் எடுக்கலாம் சார், எடுக்கலாம். பட் சீலிங் டேஞ்சர் கண்டிஷன். உள்ள போங்க, நிதான போங்க. நான் வரேன் பின்னாடி. நிதான போங்க. டார்ச் அடிக்கணும். டார்ச் அடிக்கிறேன், நான் அடிக்கிறேன். டார்ச் அடிக்கிறதுக்கு சான்ஸ் இருக்கு. பாம்பு பாம்பு ಪಾಂಬ್ ಇರ್ಕಾ? ಇಲ್ಲ, ಅದಕ್ಕೆ ಚಾನ್ಸ್ ನೋಡ್ರಿ. ಹಾವುಗಳು ಇರುತ್ತೆ ಈ ಮಟ್ಟದಲ್ಲಿ. ಈ ತರ ಮನೆ ಒಳಗಡೆ ಮಣ್ಣು ನುಗ್ಗುತ್ತೆ ಅಂತ ಹೇಳಿ ನಾನಂತೂ ಊಹೆಯನ್ನು ಮಾಡ್ಕೊಂಡಿರ್ಲಿಲ್ಲ ಬ್ರೋ. ನಾವು ಈ ತರ ಗೋಡೆ ಹಿಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕು. ಯಾಕಂದ್ರೆ ನೋಡ್ರಿ ಎಷ್ಟೆಷ್ಟು ಒಳಗಡೆ ಹೋಗುತ್ತೆ ಅಂದ್ರೆ ಕೆಸರು. ಸರಳಾಗಿ ಒಳಗಡೆ ಹೋಗಿ ಜಾಮ್ ಆದ್ರೂ ಕಷ್ಟ, ಇದ್ರೊಳಗಡೆ ತುಂಬಾ ಕಷ್ಟ ಇದೆ ಬ್ರೋ. ಇಲ್ಲೊಂದು ಬಾಡಿ ಇರೋ ಚಾನ್ಸಸ್ ಇದೆ ಇವಾಗ. ನೋಡ್ತಾ ಇದ್ದೀವಿ ಬ್ರೋ. ಮಕ್ಕಳು ಓದೋ ಬುಕ್ಕು ಆ್ಯಂಡ್ ಸಿಲಿಂಡರ್ ಎಲ್ಲ ಎಲ್ಲಿ ಬಂದು ಬಿದ್ದೈತೆ ನೋಡ್ರಿ. ಹಿಂಗೆ ರೆಸ್ಕ್ಯೂಗೆ ಬಂದ್ಬಿಟ್ಟು ಮಧ್ಯದಲ್ಲಿ ದಾಟಕ್ಕಾಗಲ್ಲ ಅವ್ರಿಗೆಲ್ಲ ನೋಡ್ರಿ. ಈ ಥರ ಆರ್ಮಿ ಅವರು ಸೇಫ್ನೆಲ್ಲ ಮಾಡಿ ಕೊಡ್ತಾ ಇದ್ದಾರೆ. NDRF ಮತ್ತು ಆರ್ಮಿ ಟೀಮ್ ಎರಡೂ ನೋಡ್ರಿ. ಈ ಕಡೆಯಿಂದ ಇವಾಗ ರೆಸ್ಕ್ಯೂ ಮಾಡಿಬಿಟ್ಟು ಇಷ್ಟೆಲ್ಲ ಕವರ್ ಮಾಡಿದ್ದಾರೆ. ನಾವು ಈ ಥರ ಬಂದ್ವಿ ನೋಡ್ರಿ ಮನೆಗಳ ಪರಿಸ್ಥಿತಿ ಅಂದರೆ. ಈ ಥರ ಬಂದ್ಬಿಟ್ಟು ನಾವು ಮಿಡಲಲ್ಲಿ ನಾವು ಸಿಕ್ಕಾಕೊಂಡ್ರೆ ನಮ್ಗೆ ಈ ಥರ ಸೇಫ್ನೆಲ್ಲ ಮಾಡಿ ದಾಟಿಸ್ಕೊಡ್ತಾರೆ ಬ್ರೋ. ಬ್ರೋ ನೋಡ್ರಿ ಹೆಂಗೆ ಹಿಡ್ಕೊಂಡಿದ್ದಾರೆ ಸೇಫ್ಟಿಯಾಗಿ ನನ್ನ. ಹೇಳಿ ಪಾಪ ಇಂಡಿಯನ್ ಆರ್ಮಿ ಸರ್ವಿಸ್. ಜೈ ಇಂಡಿಯನ್ ಆರ್ಮಿ. ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಥರ ಇಟ್ಕೊಂಡು ಪಾಪ ಬ್ರದರ್ಸ್. ಸಲ್ಯೂಟ್ ಅವರಿಗೆ. ಆ ಕಡೆಯಿಂದ ನಾವು ಕ್ರಾಸ್ ಮಾಡೋಕ್ಕೆ NDRF ಅವರು ರೆಡಿ ಮಾಡ್ತಾ ಇದ್ದಾರೆ. ಆ ಕಡೆಯಿಂದ ಹಿಂಗೆ JCB ನಿಲ್ಲಿಸಿದ್ದಾರೆ ಆ ಮೂಲೆಯಲ್ಲಿ. ಇಲ್ಲಿಂದ ಹಿಂಗೆ ಜಿಪ್ ಲೈನ್ ಥರ ಈ ಥರ ಕೊಂಡು ಹಿಂಗೆ ಪಾಸ್ ಆಗೋ ಥರನೂ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆರ್ಮಿ ಅವರೆಲ್ಲ ಫುಲ್ಲು ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಯಾವ ಥರ ಆಗಿದೆ ಇಡೀ ಊರೇ ಸ್ಮಶಾನ ಆಗಿದೆ ನೋಡ್ರಿ. ಈ ಕಡೆ ಸೈಡಲ್ಲಿ ಸಿಕ್ಕಾಕೊಂಡಿರೋರು ಆ ಕಡೆಗೆ ಇವಾಗ ದಾಟಿಸ್ತಾ ಇದ್ದಾರೆ ನೋಡ್ರಿ. ಪಾಪ ಎಲ್ಲ ಇಲ್ಲೇ ಭಾಗಿಯಾಗಿದ್ರು ಅನ್ಸುತ್ತೆ ಎಲ್ಲ ನೋಡ್ರಿ. ಮಕ್ಕಳು ಎಲ್ಲ ಮೂಟೆ ಎಲ್ಲ ಕಟ್ಕೊಂಡು ಊರನ್ನ ಖಾಲಿ ಮಾಡ್ತಾ ಇದ್ದಾರೆ ಪಾಪ. ಕುಮಾರಿ ಪಾಪ ಮನುಷ್ಯದ್ರ ಬಾಯಿಲಿ ಮಾತಾಡ್ಬೋದು, ಬೆಕ್ಕು ಯಾವ ಥರ ಮಾತಾಡೋಕ್ಕಾಗುತ್ತೆ? ಕಿಟಿಯಾ ಹಿಡೀರಿ, ಕಿಟಿಯಾ ಅಟ್ಯಾಕ್, ಪಿಡಿಕಿ ಪಿಡಿಕಿ. ಸಿಕ್ಕಿಲ್ಲ, ಬಾ ಮಾಡಿ ನೋಡ್ರಿ ಪಾಪ. ಇಲ್ಲೆಲ್ಲ ಮನೆ ಖಾಲಿ ಮಾಡಿ ಹೋಗಿದ್ದಾರೆ, ಯಾರೂ ಇಲ್ಲ. ಇದು ಹೆಂಗೆ ಊಟ ಮಾಡೋದು? ಇದನ್ನು ರೆಸ್ಕ್ಯೂ ಮಾಡ್ಬೇಕು ನಾವು. പിടിച്ചോളി, ബാഗിലിട്ട് എടുത്തിട്ട് പോയി നമ്മ. ಬೇಬಿ ನೋಡ್ರಿ ಕೊಡ್ತಿದ್ದೀವಿ. ಚಾಡು ಚಾಡು ನೋಡ್ರಿ ಪಾಪ. ಅರೆ ಬಿಟ್ಲಿ ಬಿಡಿ, ಥ್ಯಾಂಕ್ ಯು. ನೋಡ್ರಿ ಕಲ್ಲುಗಳೆಲ್ಲ ಯಾವ ಥರ ಕೊಚ್ಕೊ ಬಂದೈತೆ ಮೇಲಿಂದ ಅಂದರೆ. ಬಂಡೆಕಲ್ಲೆಲ್ಲ ನೋಡ್ರಿ ಹೊಡೆದು ಮನೆ ಗಿನೆ ಏನಿಲ್ಲ, ಒಂದು ಏರಿಯಾನೇ ಇಲ್ಲ. 400-500 ಮನೆ ಇತ್ತು ಅಂತ ಹೇಳ್ತಾರೆ ಈ ಬ್ರದರು. 400-500 ಮನೆ ಇತ್ತು ಅಂತ ಇಲ್ಲಿ. ಈಗ ಯಾವ ಥರ ನಜ್ಜುಗುಜ್ಜಾಗಿದೆ. ಇನ್ನು ಬಾಡಿಗಳೆಲ್ಲ ಯಾವ ಥರ ಆಗಿರ್ಬೋದು, ಮನುಷ್ಯಂದು ಬಾಡಿ ಎಲ್ಲ ಯೋಚನೆ ಮಾಡಿರಿ. ಮರ ದಿಮ್ಮಿ ಕಲ್ಲು ಎಲ್ಲ ಬಂದು ಏಕಾಏಕಿ ಕುಚ್ಕೊಂಡು ಹೋಗಿದೆ ನೋಡ್ರಿ. ರೆಡಿ ಆಟ್ಲಿ ಬೆಳೆಸ್ಕೊಂಡು ದೇವರೇ ಚೆನ್ನಾಗಿಟ್ಟಿರಪ್ಪ, ಒಳ್ಳೆ ಬುದ್ಧಿ ಕಲಿತೀವಿ, ಚೆನ್ನಾಗಿರ್ತೀವಿ ಅಂತ ಎಲ್ಲ ಒಳ್ಳೇದಾಗುತ್ತೆ ಬ್ರೋ. ಮನುಷ್ಯರು ನಾವು ಟ್ರೂ ಆಗಿ ಇನ್ನೊಬ್ಬರನ್ನ ಇಷ್ಟಪಡಬೇಕು ಅಂಡ್ ಪ್ರಪಂಚನ ನೋಡಬೇಕು. ಪ್ಲೀಸ್ ಎಲ್ಲರೂ ಅಪ್ಪ ಅಮ್ಮ ಅಜ್ಜಿ ಅಣ್ಣ ತಂಗಿ ಯಾರಾದರೂ ಟ್ರೂ ಆಗಿ ಬೇಡ್ಕೊಳ್ಳಿ, ಎಲ್ಲರನ್ನೂ ಕಾಪಾಡಪ್ಪ ಅಂತೇಳಿ ಪ್ಲೀಸ್ ನನ್ನ ರಿಕ್ವೆಸ್ಟ್. ಈ
ನೋಡಿ ಇರ್ಬೇಕಾದ್ರೆ ಮನೆ ಮನೆ ಅಂತೆಲ್ಲ ಹೊಡೆದಾಡ್ತೀವಿ, ಆಸೆ ಪಡ್ತೀವಿ. ಆದ್ರೆ ನೋಡಿ ಕಳ್ಕೊಂಡ್ಮೇಲೆ ಯಾರು ಇಲ್ಲ ಮನೆ. ನೋಡಿ ಪಾಪ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡ್ತಾ ಇದ್ವಿ ನಾವು. ಬಿಡಬ್ರು ಅದು ನಾವು ಮನುಷ್ಯರ ಜೊತೆಗೆ ಪ್ರಾಣಿಗಳನ್ನ ಹುಡುಕ್ತಾ ಇದ್ದೀವಿ. ಒಂದು ಬೆಕ್ಕನ್ನ ಕಳಿಸ್ಕೊಟ್ವಿ ಪಾಪ. ಕೋಣಿಗಳನ್ನ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಗೂಡಲ್ಲಿ ಬಿಟ್ವಿ ಹೊರಗಡೆ. ಪಾಪ ನೋಡ್ರಿ ಮನೆಯವ್ರು ಇಲ್ಲದೆ ಏನೋ ಗೊತ್ತಿಲ್ಲ ಇದಕ್ಕೆ. ಇಡೀ ಸ್ಮಶಾನ ಆಗ್ಬಿಟ್ಟೈತೆ ಏರಿಯಾ ಎಲ್ಲ. NDRF ಟೀಮ್ ಜೊತೆ ಹೋಗ್ತಾ ಇದ್ದೀನಿ. ಇದಕ್ಕೆ ಸ್ಕೂಲ್ಸ್ ಇರುತ್ತೆ ಬಸ್. ಇಲ್ಲಾಗಿರೋ ಅನಾಹುತಕ್ಕೆ ಇಲ್ಲಿ ಯಾರು ಬಾಡಿಗಳನ್ನ ನೋಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಅಂತ ಡೆಡ್ ಬಾಡಿಗಳನ್ನ ನಾನು ಇದನ್ನು ಹಿಂಗೆ ಮುಕ್ಬಿಟ್ಟು ನೋಡಿದೆ. ಮತ್ತು ಸರ್ನ ಕೇಳಿದೆ ಹೆಂಗೆ ಪತ್ತೆ ಮಾಡೋದು. ಈ ಪೋಲಿಂಗ್ಸ್ ಹಾಕಿ ತೆಗೆದಾಗ ಸ್ಮೆಲ್ ಬರುತ್ತಂತ ಬಾಡಿ ಇದ್ದರೆ ಪಕ್ಕ. ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ದೀನಿ, ಗೊತ್ತಾಗಬೇಕಲ್ಲ. ಈ ಥರ ವಿಷಯ ಗೊತ್ತಿಲ್ಲ ಬ್ರೋ. ಇದಾದಮೇಲೆ ಇಡೀ ಊರೇ ಖಾಲಿ ಮಾಡ್ಕೊಂಡ್ರೆ, ಯಾಕಂದರೆ ಮತ್ತೆ ಲ್ಯಾಂಡ್ ಸ್ಲೈಡ್ ಆಗೋ ಚಾನ್ಸಸ್ ಇದೆ ಇಲ್ಲಿ ಜಾಸ್ತಿ. ನಾನು ಅಷ್ಟೇ ಯಾರು ಮನೆಯಲ್ಲಿಲ್ಲ, ಎಲ್ಲರೂ ಮನೆಗೆ ಹೋಗಿ ಪ್ರಾಣಿಗಳು ಕೋಳಿಗಳಿದೆಯಾ ಅಂತ ನೋಡ್ತಾಯಿದ್ದೀನಿ. ಇದ್ರೆ ರಿಲೀಸ್ ಮಾಡ್ತಾಯಿದ್ದೀನಿ. ಅವರಿಗೂ ಸರಿಯಾಗಿ ಅಂದೆ. ಅವರು ಅಂದ್ರೆ ಹೌದು, ಸುಮ್ಮನೆ ಸತ್ತೋಗುತ್ತದಕ್ಕೆ ಊಟ ಗಿಟ ಏನಿಲ್ಲದೆ. ಈ ಕಾಡಲ್ ಗಿಡಲ್ಲಿ ಏನಾದರೂ ಬದುಕೋ ಥರ ಇದ್ದರೆ ಬದುಕೊಳ್ಳಿ ಪಾಪ ಅಂತ ಎಲ್ಲ ಮನೆಗೆ ಗೂಡುಗಳು ನೋಡ್ತಾಯಿದ್ದೀನಿ. ಅಂದರೆ ಕೋಳಿ ನಾಯಿ ಏನಾದರೂ ಇದ್ದರೆ ಬಿಡೋಕ್ಕೆ. ನೋಡ್ರಿ ಎಲ್ಲೊಂದು ಬೆಕ್ಕು ಓಡೋಗ್ತಾ ಇದೆ. ಹೇಗಾದರೂ ಅದನ್ನು ಹಿಡಿಬೇಕು. ಹೋಗ್ತಾ ಇದ್ದೀವಿ ಪಾಪ. ಮನುಷ್ಯರೇ ಬಾಯಿ ಬರುತ್ತೆ, ಮೂಕ ಪ್ರಾಣಿಗಳು ಏನು ಮಾಡುತ್ತಲ್ವ. ಬಾ ನೋಡ್ರಿ ಪಾಪ ಬೆಕ್ಕುಗಳೆಲ್ಲ ಕಂಗಾಲಾಗ್ಬಿಟ್ಟಿದೆ, ಯಾರು ಮನೆಯವ್ರು ಇಲ್ಲದೆ. ಬೆಕ್ಕನ್ನು ರೆಸ್ಕ್ಯೂ ಮಾಡಿ NDRF ಟೀಮಿಗೆ ಕೊಡ್ತಾ ಇದ್ದೀನಿ ನೋಡ್ರಿ. ಅವ್ರು ಪಾಪ ಕೆಳಗೆ ತಗೊಂಡೋಗಿ ಬಿಡ್ತಾರೆ. ಆರ್ಮಿಯವರು ಆ ಕಡೆ ಇದ್ರು, ಅಲ್ಲಿಂದ NDRF ಇವರೆಲ್ಲ ಎಲ್ಲರೂ ಸೇರಿ ನೋಡ್ರಿ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಇವ್ರದ್ದು ಕಾಲ್ ಮುರಿದೋಗಿದೆ ಆ್ಯಕ್ಚುಲಿ ಪಾಪ. ಅವೆಲ್ಲ ಕೂತ್ಕೊಂಡು ಅಂದ್ಕೊಂತೀವಿ, ಆದರೆ ಇಷ್ಟು ಜನ ಸಿಕ್ಕಾಕೊಂಡಿರ್ತಾರ. ಅವರೆಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಗೊತ್ತೇ ಇರಲ್ಲ ಕೆಲವೊಂದೊಂದು ಸತಿ. ಆ ಕಡೆ ಇದ್ರು ಇವರಲ್ಲಿ ನೋಡಿ ಬಿಡ್ದೆಲ್ಲ ಮಾಡಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದಾರೆ ನೋಡ್ರಿ. ಪಾಪ ಕೈಕಾಲಿ ಗೇಟ್ ಆಗಿದೆ, ಎದುರ್ಕೊಂಡಿದ್ದಾರೆ ನೋಡ್ರಿ. ಯಾರು ಇರಲ್ಲ ಅಂತ ನೋಡ್ರಿ ಇಂಥವರಿಗೆ. ಇನ್ನೆಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಗೊತ್ತಿಲ್ಲ. ಎಲ್ಲರೂ ಹಾಗೆ ಎಲ್ಲರೂ ಹುಡುಕ್ತಾ ಇದ್ದೀವಿ, ಹುಡುಕ್ತಾ ಇದ್ದಾರೆ. ಈ ಜಾಗದಲ್ಲಿ ಆಗಿರೋ ಇದೊಂದು ಸಿಚುವೇಶನ್ ನೋಡಿದರೆ ಎಷ್ಟೇ ನೋಡಿದ್ವಿ ಅಂದ್ರೂ ಸಾಲಲ್ಲ. ಅಷ್ಟು ಆಗಿದೆ ನೋಡೋದಕ್ಕೆ. ಆ ಹೆಲಿಕಾಪ್ಟ್ರಲ್ಲಿ ರೆಸ್ಕ್ಯೂನ ಮಾಡ್ತಾ ಇದ್ದಾರೆ. ಹೆಲಿಕಾಪ್ಟ್ರಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಇವ್ರದ ಟೀಮು ಆ ಕಡೆಗೆ ದಾಟ ಹೋಗ್ಬಿಟ್ಟು ರೆಸ್ಕ್ಯೂ ಮಾಡಿದ್ದು. ಇವರು ಮಲಯಾಳ ಕೇಳ, ನೀವು ಕನ್ನಡ ಬರಲ್ಲ. ಹೆಂಗನೆ ರೆಸ್ಕ್ಯೂ ಹಾಕಿ ಹಿಂಗೆ ಯಾರಿಗೆ ಕಂಡದ ಫಸ್ಟ್ ಅದು നമ്മളെ ഗ്രൂപ്പ് ലീഡറാണ് ആക്കി അവർ ಮೂರು ದಿನ ನಮ್ಮ ಹತ್ರ ಫೋನ್ ಮಾಡಿ ಇಲ್ಲಿದೆಯಾ ಅವರು 19 ಜನ ಇದೆಯಲ್ಲ ನಾವು ಇಲ್ಲಿ ಬಂದು ರೆಸ್ಟ್ ಮಾಡಿ ಫೋನ್ ಮಾಡಿ ಹೇಳಿದ್ರು. ಓಕೆ 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 ಇವರಿಗೆ ಫೋನ್ ಮಾಡಿ ಇವಾಗ ಬೆಳಿಗ್ಗೆ ನಾವು ಒಂದು ಅಲ್ಲೇ ಹೋಗ್ಬಿಟ್ಟು ರೆಸ್ಕ್ಯೂ ನೆನ್ನೆಲ್ಲ ಹೋಗೋಕ್ಕಾಗಿಲ್ಲ. ನನಗೆ ಇಲ್ಲಿ ಜಾಸ್ತಿ ಮಳೆ, ವಾಟರ್ ಜಾಸ್ತಿ. ನೆನ್ನೆ ನೋಡ್ರಿ ಇಲ್ಲಿ ಮಳೆ ರೆಸ್ಕ್ಯೂ ಮಾಡೋಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಇಲ್ಲಿಗೆ ಬಂದ್ಬಿಟ್ಟು ತಲುಪಿ ಅವರ ತುಂಬ ಚೆನ್ನಾಗಿ ನೋಡ್ರಿ ಇವಾಗ ಸೇಫಾಗಿ ರೆಸ್ಕ್ಯೂ ಮಾಡಿದ್ರು. ಒಂದು ಬಂದಾಗ ಹೆಣಗಳು ಅಂದರೆ ತೀರೋಗಿರೋರನ್ನ ನೋಡಿ ಸಖತ್ ಬೇಜಾರಾಯಿತು. ಆದರೂ
ಬದುಕಿರೋರನ್ನ ನೋಡಿದ್ವಲ್ಲ ಬ್ರೋ, ಒಂದು ಸ್ವಲ್ಪ ರಿಲೀಫು. ಎಲ್ಲರೂ ಪೀಸಾಗಿ ಹಾಕ್ಲಿ ಬದುಕಲ್ಲ ಪ್ಲೀಸ್. ಇದು ನನ್ನ ಆರ್ಡರ್ ಅಲ್ಲ, ಇದು ನನ್ನ ರಿಕ್ವೆಸ್ಟ್ ಪ್ಲೀಸ್ ಬ್ರೋ. ಅವ್ರು 19 ಜನನ ರೆಸ್ಕ್ಯೂ ಮಾಡಿ ನೋಡ್ರಿ, ಎಲ್ಲ ವಿಷಯ ಕರೀತಾ ಇದ್ದಾರೆ, ಬನ್ನಿ ಬನ್ನಿ ಮೇಲೆ ಇರಲ್ಲ ಅಂತ. ಆದರೂ ಅಲ್ಲಿ ಮೇಲೆ ಸಿಗೋ ಮನೆಗಳ ಥರ ಕಾಣ್ತಾ ಇದೆ. ಅಲ್ಲಿ ಪ್ರಾಣಿಗಳೇನಾದ್ರು ಇರ್ಬೋದು, ಇಲ್ಲಾಂದರೆ ಕಾಣದೇ ಇರೋದು ಒಬ್ಬೊಬ್ರು ಕಣ್ಣಿಗೆ ಕಾಣೋ ಥರ ನನ್ನ ಕಣ್ಣಿಗೆ ಏನಾದರೂ ಕಂಡ್ರು ಅದನ್ನು ಏನಾದರೂ ಕಾಪಾಡೋ ಥರ ಮಾಡ್ಬೋದು ಬ್ರೋ ಅಂತ ಅಂದ್ಕೊಂಡು ಇಲ್ಲಿಂದ ಮುಂದೆ ನಾನು ಹೋಗ್ತಾ ಇದ್ದೀನಿ. ಒಂದು ತುಂಬ ಟೀಮ್ಗಳು ಇದ್ದಾವೆ, ಸ್ವಯಂ ಪ್ರೇರಿತವಾಗಿ ತುಂಬ ಶ್ರಮಪಟ್ಟು ಇಲ್ಲಿ ಅವ್ರದ್ದಾಗಿರೋ ಎಫರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ರಿ, ಗಾಡಿ ವೆಹಿಕಲ್ಸ್ ಏನೂ ಬರೋಕ್ಕಾಗಲ್ಲ, ಹೆಲಿಕಾಪ್ಟ್ರಲ್ಲಿ ರೆಸ್ಕ್ಯೂ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಮೇಲೆಗಂಟ ಹೋಗಿ ಯಾವುದಾದ್ರೂ ಇದ್ದರೆ ನನ್ನ ಕೈಲಾಗಿರೋ ಹೆಲ್ಪ್ ಥರ ಕಾಪಾಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡ್ರಿ, ಇವಾಗ ಮೇಲೆಗಂಟ ಹೋಗಿದ್ವಿ, ಆದರೆ ಇಲ್ಲಿ ಸೇಫಲ್ಲ ಹೋಗೋದು. ಯಾಕಂತಂದರೆ ಲ್ಯಾಂಡ್ ಸ್ಲೈಡ್ ಆಗೋ ಸಾಧ್ಯತೆ ಇದೆ. ಪಾಪ ರೆಸ್ಕ್ಯೂ ಟೀಮ್ ಇದ್ದಾರೆ, ಅವ್ರು ಹೇಳಿದರು ಸೇಫಾಗಿ ಇರೋಬೇಕಂದ್ರೆ ಮೇಲೆ ಹೋಗಬೇಡಿ, ಇನ್ನೆಲ್ಲ ಕಡೆ ನೋಡಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸರ್. ಸೊ ಇಲ್ಲಿ ನಮಗೂ ಸೇಫಲ್ಲ ಅಂದಮೇಲೆ ನಾವು ಸ್ವಲ್ಪ ಕೆಳಗೆ ಹೋಗ್ಬಿಟ್ಟು ನಮ್ಮ ಕೈಲಾಗಿರೋ ಥರ ಆ ಪ್ಲೇಸ್ಗಳೆಲ್ಲ ಕಾಣುತ್ತೆ ನೋಡ್ರಿ, ಅಲ್ಲಿ ಯಾವುದಾದ್ರು ಏನಾದರೂ ಇರೋ ಥರ ನೋಡುವ. ಒಳಗಡೆ ಬಾಡಿ ಇದೆ, ತೆಗಿಬೇಕಂತ ಇದನ್ನು ಶೆಡ್ನ ಈ ಕಡೆ ಪಲ್ಟಿ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ಮಕ್ಕಳನ್ನ ಎಳಿಯೋಕ್ಕೆ. ನೋಡಿ, ನಾಯಿ ಸ್ಪೆಷಲ್ ಫೋರ್ಸಿಂದ ಸರ್ಚ್ ಮಾಡ್ತಾ ಇದ್ದಾರೆ. ನೋಡಿ ಬಾಡಿ ಎಲ್ಲ ಯಾಕೆ ಸಿಕ್ಕಾಕೊಂಡಿದೆ ಅಂತ. ನೋಡಿ, ಡಾಗ್ ಸ್ಕ್ವಾಡ್ ಕೂಡ ಇದೆ. ಪೊಲೀಸ್ ಡಾಗ್ ಸ್ಕ್ವಾಡ್ ಇದು. 4-5 ನಾಯಿಗಳೂ ಇದ್ದಾವೆ. ಎಲ್ಲ ಥರದ್ರಲ್ಲಿ ರೆಸ್ಕ್ಯೂನ ಮಾಡ್ತಾ ಇದ್ದಾರೆ, ಯಾವುದೇ ಬಾಡಿಗಳನ್ನ ಬಿಡಬಾರ್ದು ಅಂತ. ಸುಮಾರು ಬಾಡಿಗಳನ್ನ ಈ ನಾಯಿಗಳನ್ನೇ ಕಂಡುಹಿಡಿದು ಕೊಟ್ಟಿರೋದು. ಎಲ್ಲ ಮತ್ತೆ ಸ್ಟಾರ್ಟ್ ಆಗಿದೆ. ಕರ್ನಾಟಕದ ಹೃದಯಾಂತರಿಗೆ ರಿಯಾಲಿಟಿ 360 ಕಡೆಯಿಂದ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನೋಡ್ರಿ, ಬೆಳಗ್ಗೆ ವಾಪಸ್ಸು ಒಂದು 6:30 ಆಗೈತೆ. ಹೋಗ್ತಾ ಇದ್ದೀನಿ ನೋಡ್ರಿ ಪಿಕಪ್ಪಲ್ಲಿ ಸ್ಪಾಟಿಗೆ. ಆ್ಯಂಡ್ ಕೇರಳದಲ್ಲಿ ಎಲ್ಲರೂ ಹಾರ್ಡ್ಲಿ ಬ್ರೋ, ನೆನ್ನೆಯಿಂದ ಎಷ್ಟು ಮಿಷಿನರೀಸ್ ಬಂದೈತೆ, ಮತ್ತು ಎಷ್ಟು ಊಟದ್ದು ಅಂದರೆ ಕ್ಯಾಂಪ್ ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಆಂಬುಲೆನ್ಸ್ ಬಂದಿದೆ, ಪೊಲೀಸು ಎಲ್ಲರೂ ಹಾರ್ಟ್ಲಿ ಬ್ರೋ, ಪಬ್ಲಿಕ್ ಅವರು ಅಷ್ಟೇ. ಆ್ಯಂಡ್ ಎಲ್ಲರೂ ಬಂದು ಹಾರ್ಟ್ಲಿ ಸಪೋರ್ಟ್ ಮಾಡಿದ್ದಾರೆ. ತುಂಬ ಕೈಗಳು ಸೇರಿಸಿದ್ದಾರೆ. ಈ ಏನು ಅನಾಹುತ ಆಗಿದೆ ಅದನ್ನು ತುಂಬ ಹಾರ್ಟ್ಲಿಯಾಗಿ ಮನಸ್ಸಿಂದ ಜನ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇವ್ರು ಎಲ್ರಿಗೂ ಅದೇ ಥರ ಮನ್ಸು ಕೊಡಲಿ. ಎಲ್ಲರೂ ಹಾರ್ಟ್ಲಿ ಇಷ್ಟಪಡಿ ಎಲ್ರಿಗಾಗಿರೋ ಹೆಲ್ಪ್ನ ಮಾಡಿ. ನಾನು ಹೇಳ್ದಂಗೆ ಕರ್ಮ ನಮ್ಮನ್ನು ಕಾಪಾಡುತ್ತೆ. ಎಲ್ಲ ಕಡೆನೇ ಫುಡ್ಡು ಊಟಕ್ಕಾಗಿರ್ಬೋದು ವಿಚಾರಗಳು ಹೆಲ್ಪ್ಲಿ ಹಾಕಿ ಮಾಡ್ತಾ ಇದ್ದಾರೆ. ಎಲ್ಲರೂ ಬೇಕಾದಷ್ಟು ಕಮ್ಮಿ ಆಗದಿರೋಷ್ಟು ಎಲ್ಲರೂ ಕೊಡ್ತಾ ಇದ್ದಾರೆ. ಎಲ್ಲರೂ ತಿಂಡಿ ಮಾಡ್ತಾ ಇದ್ದಾರೆ.
ಪಾಪ ಇಬ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೇರಳದಲ್ಲಿ ಎಲ್ಲರೂ ಅಷ್ಟೇ ಹೆಲ್ಪ್ ಕೇಳಿದರೆ ಬೇಗ ಹಾಡ್ಲಿ ಮಾಡ್ತಾರೆ, ಅದೇ ಒಂದು ಇಷ್ಟ. ನೋಡಿ 2019ರಲ್ಲಿ ಕುತ್ತುಮಲೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದ್ಸತಿ ಫಸ್ಟು ಲ್ಯಾಂಡ್ ಸ್ಲೈಡ್ ಆಗಿತ್ತು ಇಲ್ಲಿ 2019ನಲ್ಲಿ. ನನಗಿಂತಲೂ ಜಾಸ್ತಿ ಟ್ರಾಫಿಕ್ ಇದೆ ನೋಡ್ರಿ. ಪೊಲೀಸರು ಗಾಡಿಗಳದ್ದು ನಡೆಯೋದು ಕೆಲಸ ಎಲ್ಲದರಲ್ಲೇ ಬಿಸಿ ಆಗಿದ್ದಾರೆ. ಜನಗಳು ಸ್ವಯಂ ಪ್ರೇರಿತ ನಾವಿದ್ದೀವಿ ಅಂತ ಹೆಲ್ಪ್ ಮಾಡೋಕ್ಕೆ ಬರ್ತಾ ಇದ್ದಾರೆ ತುಂಬ ಜನ. ಮಿಷನರೀಸ್ ಎಲ್ಲ ನಿನ್ನೆ ಬಂದಿದೆ, ಆದ್ರೂ ಏನು ಮಾಡೋಕ್ಕಾಗುತ್ತೆ ಬ್ರೋ, ಮೊನ್ನೆಲ್ಲ ಏನೂ ಇರಲಿಲ್ಲ. ಪಾಪ ಜನಗಳ ಹಾಟ್ಲಿ ಹೆಲ್ಪ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಬೇಕಲ್ವ ಎಷ್ಟು ಮಿಷನರೀಸ್ ಬಂದು ನಿಂತಿದೆ ಅಂದರೆ ಬಾಡಿ ಒಂದೇ ಒಂದು ಬಾಡಿ ಬಿಡಲ್ಲ, ತೆಗಿತೀವಿ ಅಂತ ಹೇಳಿ ಎಷ್ಟು ಮಿಷನರೀಸ್ ತರಿಸಿದ್ದಾರೆ. ಆ್ಯಂಡ್ ಮೇಲೇನೂ ತುಂಬ ಮಿಷನರಿಗಳು ಹೋಗಿದೆ. ರೆಸ್ಕ್ಯೂನ ಆದಷ್ಟು ಬೇಗ ಮುಗಿಸ್ತೀವಿ ಆ್ಯಂಡ್ ಒಂದೇ ಒಂದು ಬಾಡಿ ಬಿಡಲ್ಲ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಗಾಡಿಗಳು ಬಂದ್ಬಿಟ್ಟು ನಿಂತಿದೆ. ಈ ನಿನ್ನೆಯಿಂದನೂ ನಿದ್ರೆ ಮಾಡ್ತಾನೆ ನಮ್ಮ ಇಂಡಿಯನ್ ಆರ್ಮಿ ಅವರು ಈ ಬ್ರಿಡ್ಜನ್ನು ರೆಡಿ ಮಾಡ್ತಾ ಇದ್ದಾರೆ. ರಾತ್ರಿಯಿಂದನೂ ನಿದ್ದೆ ಮಾಡ್ತಾನೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ 2 ಗಂಟೆ ಮುಂಚೆ ಮಾಡಿದ್ದಾರೆ ಅಂತ. ಏನಾದರೂ ಮಿಷನರಿ ಅದು ತೊಗೊಂಡೋಗ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರು ನಿದ್ದೆ ಮಾಡ್ತಾನೆ ಕೆಲಸ ಮಾಡ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಇಂಡಿಯನ್ ಆರ್ಮಿಗೆ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನೋಡಿರಿ ಬ್ರಿಡ್ಜ್ ಮಾಡ್ತಾರೆ ಸ್ಲೋ. ಇವಾಗ ನೋಡಿ ನಿನ್ನೆ ಬಿಟ್ಟಿದ್ರು ಇಲ್ಲಿ. ಆ್ಯಂಡ್ ಇವತ್ತು ಟೀಮ್ನ ಮಾತ್ರ ಬಿಡಲ್ಲ ಅಂತಂದರು ಕರ್ನಾಟಕದವ್ರು ಅಂತ ಹೇಳಿದೆ. ಏನು ಮಾಡೋಂಗಿಲ್ಲ, ಒಬ್ಬನೇ ಬಂದಿದ್ದೀಯಾ ಬಿಡಲ್ಲ ಅಂತಂದ್ರು. ಏನು ಮಾಡೋಕ್ಕಾಗುತ್ತೆ ಬ್ರೋ, ಕೆಲವೊಂದು ಪರಿಸ್ಥಿತಿಗೆ ಹೆಲ್ಪ್ ಮಾಡಬೇಕಂದ್ರೆ ಹೋಗಲೇಬೇಕಾಗುತ್ತೆ. ದೇವ್ರಿಗೆ ಅರ್ಥ ಮಾಡ್ಕೊಳ್ಳಿಲ್ಲ. ನಿನ್ನೆ ನೋಡಿ ಏನು ಇರಲಿಲ್ಲ ಅಂತಲ್ಲ, ನಮ್ಮ ಕೈಲಾಗಿರೋ ಹೆಲ್ಪ್ ಅಂತ ಹೇಳ್ಬಿಟ್ಟು ಬೇಗ ಹೋಗಿ ಮಾಡಿದ್ದೀವಿ. ಆ್ಯಂಡ್ ಇವತ್ತು ಅದೇ ಥರ ಇವ್ರು ತಿಳ್ಕೊಬೇಕು. ಆದರೆ ಇವತ್ತೆಲ್ಲ ಇದೆ ಅಂತ ನೆನ್ನೆದನ್ನ ಮರ್ತಿದ್ದಾರೆ ಬ್ರೋ. ಆದರೆ ಏನೂ ಮಾಡೋಕ್ಕಾಗಲ್ಲ, ಪ್ರೀತಿ ಇರಬೇಕು ಮನಸ್ಸಲ್ಲಿ. ನೋಡ್ರಿ ಪಾಪ ಈ ಬ್ರೋ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಇದ್ದಾರೆ. ಇದ್ರೊಳಗೆ ತೋರಿಸ್ಕೊಂಡು ಅವ್ರು ಬಿಟ್ಟಿಲ್ಲ ಅಂದರೆ ಏನು ಹಾಟ್ಲಿ ಹೆಲ್ಪ್ ಮಾಡೋರಿದ್ದಾರೆ, ಅವ್ರು ಮಾಡ್ತಾರಂತೆ. ಇವಾಗ ನೋಡ್ರಿ ಈ ಕಡೆನೂ ಒಂದು ಹೊಳೆ ಹರಿತಾ ಇದೆ. ಆ್ಯಂಡ್ ಫ್ಲೂಡ್ ಆಗಿರೋದು ಈ ಸೈಡಿಂದ, ಅದು ಈ ಕಡೆಯಿಂದ ಬಂದು ಹೊಡೆದಿರೋ ಫೋರ್ಸಿಗೆ ಇಲ್ಲಿ ಗಂಟನೂ ನೋಡ್ರಿ ನೀರು ಹೊಡೆದ್ಬಿಟ್ಟು ಇಲ್ಲಿರೋ ಮನೆಗಳು ಕಂಪ್ಲೀಟಾಗಿ ಹೋಗಿದೆ. ಅಂದರೆ ಅದು ಹಿಂಗೆ ಟರ್ನ್ ಪೊಸಿಷನ್ ಹಿಂಗೆ ತೊಗೊಂಡಿದೆ. ಬರಬೇಕಾದ್ರೆ ನಿಮಗೆ ಸ್ಟ್ರೈಟ್ ಬಂದ ಕಾರಣ ಬಂಡೆಗಳೆಲ್ಲ ಹೊಡೆದು ಮನೆಗಳೆಲ್ಲ ನಜ್ಜುಗಿಜ್ಜಾಗಿರೋದು ನೋಡ್ರಿ. ಆ್ಯಂಡ್ ಇಲ್ಲಿ ಈ ಟರ್ನಿಂಗ್ ಪಾಯಿಂಟಲ್ಲಿ ಮೇಲಿಂದನೂ ಎಷ್ಟು ಮನೆಗಳಿದೆ ಅದಕ್ಕೆಲ್ಲ ತುಂಬ ಏಟಾಗಿದೆ. ಆದರೂ ತುಂಬ ಮೇಲ್ಭಾಗದಲ್ಲಿ ಇರೋ ಮನೆಗಳು ಮಾತ್ರ ಉಳಿದಿರ್ಬೋದು ಅಂತ ಹೇಳ್ಬೋದು. ನೋಡ್ರಿ ರೆಸ್ಕ್ಯೂ ಅವರು ಸ್ವಯಂ ಪ್ರೇರಿತವಾಗಿ ಯಾರೇ ಬೇಡ ಬಿಡಲಿಲ್ಲ ಅಂದ್ರೂ ನಾವು ಮಾಡ್ತೀವಿ ಕೆಲಸ ಅಂದ್ಕೊಂಡು ನೋಡ್ರಿ ಸೆಲ್ಫಾಗಿ ಪಾಪಗಳು ಹುಡುಕ್ತಾ ಇದ್ದಾರೆ. ಆ್ಯಂಡ್ ಟ್ರೂಲಿ ಕೆಲಸ ಮಾಡ್ತಾ ಇದ್ದಾರೆ. ಮಸ್ಲು ಯಾರು ಏನೇ ಮಾಡಿ ಏನೇ ಅಂದ್ರೂ ಕೆಲವೊಂದು ಪರಿಸ್ಥಿತಿ ಸಿಚುವೇಶನ್ನು ಏನೂ ಮಾಡೋಕ್ಕಾಗಲ್ಲ. ಬಟ್ ಅದನ್ನು ಅರ್ಥ ಮಾಡಿಕೊಂಡು ನಾವು ಗಿವ್ ಅಪ್ ಆಗಬಾರ್ದು, ನಾವು ಮಾಡೋ ಕೆಲಸ ಮಾಡಲೇಬೇಕು. ನೋಡಿ ನಾವು ಹುಡುಕ್ತಾ ಇದ್ದೀವಿ, ಅಂದರೆ ಯಾರಿಗೆಲ್ಲಿ ಯಾವ ಥರ ರೂಪದಲ್ಲಿ ಸಿಕ್ಕಾಕೊಂಡಿರೋದು ಹಣ ಏನೇ ಆದರೂ ಆಗಿರ್ಬೋದು, ಪ್ರಾಣಿಗಳು ಏನೇ ಆಗಿರಲಿ ಸಿಗ್ಬೋದು. ಆ್ಯಂಡ್ ಅದನ್ನು ಮಾಡುವಂಥ ನೋಡಿ ಪ್ರಾಣಿ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಕೋಳಿ ಇದೆ ಪಾಪ. ನಾನು ಅಲ್ಲಿನೂ ಹುಡುಕೊಂಡು ಹೋಗ್ತಾ ಇದ್ದೀನಿ. ನನಗೆ ಪ್ರಾಣಿಗಳದ್ದು ಸ್ವಲ್ಪ ತಲೆ ಬಿಸಿ ಥರ, ಯಾಕಂದರೆ ಏನು ಮಾಡುತ್ತೆ ಅದು ಮುಖ ಪ್ರಾಣಿ, ಬಾಯಿ ಬರಲ್ಲ ಪಾಪ. ಅದು ಏನು ಮಾಡೋಕ್ಕಾಗ್ಬೋದು, ಇದು ಏನಾದರೂ ತಿನ್ನೋ ಥರ ಹೊರಗಡೆ ಹೋಗಿ ತಿನ್ನಲಿಲ್ಲ, ಗೂಡಲ್ಲೇ ಇದೆಯಾ ತಿನ್ನೋಕ್ಕಾಗದೆ ಅನ್ನೋ ಥರ ಅದ್ರ ಹಿಂದೆನೇ ಜಾಸ್ತಿ ಎಫರ್ಟ್ ಹಾಕಿ ನೋಡ್ತಾ ಇದ್ದೀನಿ. ಆ್ಯಂಡ್ ಏನಾದರೂ ಫುಡ್ ಗಿಡಲ್ಲಿದ್ದರೆ ತೊಗೋಬೋದು, ಅದಕ್ಕೆ ಹಾಕ್ಬೋದು. ಸೊ ಆ ಪರ್ಪಸಲ್ಲಿ ಹೋಗ್ತಾ ಇದ್ದೀನಿ. ನೋಡ್ರಿ ಪಾಪ ಕೋಳಿಗಳೆಲ್ಲ ಮನೆಯವರಿಲ್ಲ, ಯಾರೂ ಇಲ್ಲ, ಏಕೆ ರಾತ್ರಿ ಹೋಗಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಜೀವ ಭಯ ಬ್ರೋ, ಎಲ್ರಿಗೂ ನಮಗಾದ್ರೂ ಇದ್ದೇ ಇರುತ್ತೆ. ಹೋಗಿದ್ದಾಗ ಈ ಥರ ಕೂಡಾಕಿರೋ ಪ್ರಾಣಿಗಳು ಏನು ಮಾಡಬೇಕು ಇಂದ 200 இருந்தது ஹவுஸ் எல்லாம் 200 எனக்கு அறியல ಎಕ್ಸಾಕ್ಟ್ ಆಗಿ 200 ಸಮ ಕನ್ನಡ ಎತ್ತರ ಅಲ್ಲ ನಾ ಕೊಡಗು ಮಡಿಕೇರಿ ಹಾಸನ ಅವ್ರು ಕೇಳ್ತಾ ಇದ್ದಾರೆ 200 ಮನೆ. ನನಗೆ ಅಷ್ಟು ಇನ್ಫಾರ್ಮೇಶನ್ ಇಲ್ಲ ಬ್ರೋ, ಯಾಕಂದ್ರೆ ಇಲ್ಲಿ ಇರೋರಿಗೇನೆ ಗೊತ್ತಿದೆ ಅದು. ಯಾಕಂದ್ರೆ ಪಕ್ಕದಲ್ಲಿ ಮನೆ 100 200 ಜಾಸ್ತಿ ಇದೆ, ಅದನ್ನ ನಾವು ವ್ಯಾಲ್ಯೂಷನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನೋಡ್ರಿ ಟೀಮರ್ಸು ಎಲ್ಲರೂ ಅವರೇ ಪಾಪ ಖುದ್ದಾಗಿ ಇಲ್ಲಿ ಏನು ಆಗಿದ್ದು ಅಲ್ಲ, ಏನಾದರೂ ಬಾಡಿಗಳಿಲ್ಲ, ಏನಾದರೂ ಜೀವಂತ ಆಗಿರೋದು ಅಂತ ಹೇಳಿ ಉತ್ಸಾಹದಿಂದ ಹುಡುಕ್ತಾ ಇದ್ದಾರೆ ಆ್ಯಂಡ್ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅಷ್ಟೇ ಪ್ರಾಣಿಗಿಣಿ ಯಾವ್ದಾದ್ರು ಸಿಕ್ಕಾಕೊಂಡಿದ್ರೆ ಬಿಡಿಸುವ ಆ್ಯಂಡ್ ಅದನ್ನು ರೆಸ್ಕ್ಯೂ ಮಾಡೋದ ಅಂತೇಳಿ ಹಾಟ್ಲಿ ಆಗಿ ಹೋಗ್ತಾ ಇದ್ದೀನಿ. ನಿನ್ನೆನೂ ಅಷ್ಟೇ ಬ್ರೋ ಬೆಕ್ಕುಗಳು ಮತ್ತು ಕೋಳಿಗಳನ್ನೆಲ್ಲ ರಿಲೀಸ್ ಮಾಡಿದ್ವಿ. ಒಂದು ಬೆಕ್ಕು ಟಿ ವಿಲಿ ಬಂದಿದೆಯಂತೆ, ಖುಷಿ ಆಯಿತು ನನಗೆ.
ಯಾವಾಗಲೂ ಹಾರ್ಟ್ಲಿ ಕೆಲಸ ಮಾಡಿದರೆ ಏನೇ ಆದ್ರೂ ಒಳ್ಳೇದಾಗುತ್ತೆ ಬ್ರೋ. ಪ್ರೀತಿನ ಮಾತ್ರ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಮಸ್ಟ್ ಲವ್. ನೋಡಿ ಇಲ್ಲಿ ಬ್ರೋ ನಿಂತಿದ್ದಾರಲ್ಲ ಪಾಪ, ಇವ್ರದೇ ಮನೆ ಇದು. ಆದರೆ ದೇವ್ರ ದಯದಿಂದ ಏನೂ ಆಗಿಲ್ಲ ಇವರಿಗೆ. 10 ജന എത്ര പേരുണ്ടായിരുന്നു? 10 ആളുണ്ട്. നിങ്ങൾ അടുത്ത വീട്ടുകാർ വീട്ടുകാരൊക്കെ ഇവിടുന്നൊക്കെ രക്ഷപ്പെട്ടാണ്. ഈ സൈഡിൽ ആർക്കും എന്ത് സംഭവമായിട്ടില്ല? ഇല്ല ഇല്ല ആർക്കും ഇല്ല. ഇവിടുത്തെ ഒരാൾ മരിച്ചിരുന്നു. ಆದಷ್ಟು ಹೆಲ್ಪ್ ಮಾಡಿ ನೋಡ್ರಿ. ನಮ್ಮ ಟೀಮ್ ಅವರು ಸೇರಿ ಒಂದು ಬ್ರಿಡ್ಜನ್ನ ಮಾಡ್ತಾ ಇದ್ದೀವಿ. NDRF ಅವರು ಕೆಲವನ್ನೇ ನೋಡಿದ್ದೀವಿ ಸುಮಾರು. ಅವರು ಇದೇ ಥರ ಸ್ಟೈಲ್ ಮಾಡಿ ಆ ಕಡೆ ಈ ಕಡೆ ಅವ್ರು ಸಪೋರ್ಟ್ ತೊಗೊಂಡು ಒಂದು ಬಡಿಗೆ ಇಟ್ಟು ಮಾಡಿದ್ರು. ಅದೇ ಥರ ನಾವು ಪ್ಲ್ಯಾನ್ ಮಾಡಿ ಅವ್ರ ಜೊತೆ ಕೈ ಜೋಡಿಸಿ ಮಾಡ್ತಾಯಿದ್ದೀವಿ. ಒಂದು 10 ಪ್ಲ್ಯಾನು ಕೆಲವೊಂದೊಂದು ಸರ್ತಿ ಜನದ ಮಾತು ಕೇಳೋಕ್ಕಾಗಲ್ಲ, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ಈ ಥರ ಪರಿಸ್ಥಿತಿಲಿ. ಅಂಡ್ ಕಾಲಿಗೆ ವೇಟ್ ಮಾಡ್ಕೊಂಡು ಏನೋ ಹೊಡೆದಿದೆ ಕಾಲಿಗೂ, ಏನಂತ ಗೊತ್ತಿಲ್ಲ. ಇವಾಗ ಆ ಕಡೆ ದಾಟ್ತೀವಿ. ಇವಾಗ ನೋಡಿ ಫೈನಲಿ ಬ್ರಿಡ್ಜನ್ನ ರೆಡಿ ಮಾಡಿ ದಾಟಿಸ್ತಾ ಇದ್ದೀವಿ. ಸಕ್ಸಸ್ಫುಲ್ಲಾಗಿ ಬ್ರಿಡ್ಜನ್ನ ಮಾಡಿದ್ದೀವಿ ಬ್ರೋ. ಮ್ಯಾನಸಸ್ ವೈಲ್ಡ್ ಸಕ್ಸಸ್. ತುಂಬ ಖುಷಿ ಆಯಿತು. ನೋಡಿ ಯಾವುದೇ ವಿಚಾರಕ್ಕಾದರೂ ಹೆಲ್ಪ್ ಬೇಕಾಗುತ್ತೆ, ಯಾರದೇ ಆದರೂ ಪ್ರತಿಯೊಬ್ಬ ಮನುಷ್ಯಂದು ಅಷ್ಟೇ. ಯಾರು ಲೀಸ್ಟಾಗಿ ಇಲ್ಲಾಂದರೆ ಚಿಕ್ಕದಾಗಿ ಯೋಚನೆ ಮಾಡತ್ತೀರ, ಎಲ್ರಿಗೂ ದೊಡ್ಡದಾಗೆ ಬೆಲೆ ಕೊಡಬೇಕು. ಎಲ್ಲರೂ ಇಲ್ಲಿ ಹಾರ್ಟ್ಲಿ ಮನುಷ್ಯರೇ. ನೋಡ್ರಿ ಊಟ ಕೊಡ್ತಾ ಇದ್ದಾರೆ ಪಾಪ. ಇಲ್ಲಿಗೆ ತಂದುಬಿಟ್ಟು ರೆಸ್ಕ್ಯೂ ಟೀಮಿಗೆಲ್ಲ ಊಟ ಕೊಡ್ತಾ ಇದ್ದಾರೆ. ನೋಡ್ರಿ ಪಾಪ ಹೊಟ್ಟೆ ಹಸ್ತಿದ್ದು ಎಲ್ಲಿಂದ ತಿನ್ನೋಕ್ಕಾಗುತ್ತಲ್ವ ನಾಯಿಗಳು. ಈಗ ಹಾಕ್ತೀನಿ ಬಾ ಬಾ ಬಾ, ನಿನಗೂ ಅರ್ಧ ಹಾಕ್ತೀನಿ ಬಾ. ನಮಗಿಲ್ಲಾದರೂ ಪರವಾಗಿಲ್ಲ, ಪ್ರಾಣಿಗಳು ಹೊಟ್ಟೆ ಹಸ್ಕೊಂಡಿರ್ಬಾರ್ದು. ತಿನ್ನವ ಎಲ್ಲ ಪೀಸ್ ತಿನ್ನು. ನೋಡಿ ಅಲ್ಲಿ ರೆಸ್ಕ್ಯೂ ಎಲ್ಲ ನಡೀತಾ ಇದೆ. ಇಲ್ಲಿ ನೋಡ್ರಿ ಪಾಪ ಗೋಮಾತೆ ಹಸುಗಳೆಷ್ಟು ಕಷ್ಟದಲ್ಲಿ ಅವರು ಓನರ್ಸ್ ಇಲ್ಲದೇನೆ ಇಲ್ಲೇ ಇದೆ. ಅದಕ್ಕೆ ಹಗ್ಗನ ಬಿಚ್ಚಿಬಿಡ್ತಾ ಇದ್ದೀನಿ. ಯಾರು ಏನು ಅಂದ್ಕೊಂಡ್ರು ಬೇಜಾರು ಇಲ್ಲ, ಪರವಾಗಿಲ್ಲ, ಎಲ್ಲಾದರೂ ತಿನ್ಕೊಂಡು ಬದಿಕೊಳ್ಳಿ. ನಾನು ಈ ಹಗ್ಗನ ಬಿಚ್ಚಿಬಿಡ್ತೀನಿ. ಬಿಚ್ಚಿ ಬಿಟ್ಟ ಮೇಲೆ ಎಷ್ಟು ಫ್ರೀಡಮ್ ಆಗಿ ಅದಕ್ಕೆ ಇಷ್ಟ ಬಂದಲ್ಲಿ ಹೋಗಿ ತಿಂತಾ ಇದೆ ಪಾಪ. Jackie, give me hand. Second. Give second. Give right, left hand. No, right hand. Second. Play. Second. Oh, thank you. ನೋಡಿ ಎಲ್ಲೇ ಹೋದ್ರು ಹಿಂದೆನೆ ಓನರ್ಗಳು ಅಂದ್ಕೊಂಡು ಬರ್ತಾ ಇದೆ ಪಾಪ. ಎಲ್ಲ ರೀತಿಯಿಂದ ಹಾಕೋಣ ಅಂತ ನೋಡ್ತಾ ಇದ್ದೀನಿ. ಇರಿ ನೋಡ್ತೀನಿ. ನೋಡ್ರಿ ಈ ಗುಡ್ಡದ ಮೇಲೆ ಹೆಚ್ಚು ಕಮ್ಮಿ 150-200 ಚಿಲ್ಲರೆ ಬಾಡಿ ಸಿಕ್ಕೈತೆ ಟೋಟಲ್ಲು. ಇಲ್ಲೇ 150 ಬಾಡಿ ಸಿಕ್ಕೈತೆ. ಇವಾಗ ನೋಡ್ರಿ ಜಾಸ್ತಿ ಫ್ಲೂಡ್ ಆಗ್ತಾ ಇದೆ, ಅಂದರೆ ಮಳೆ ಬಂದು ನೀರು ಬರ್ತಾ ಇದೆ ಅಂತೇಳಿ ಇವಾಗ ತತ್ಕಾಲ ಸ್ಟಾಪ್ ಮಾಡಿ ಕೆಳಗೆ ಹೋಗ್ತಾ ಇದ್ದಾರೆ. ಯಾಕಂತಂದರೆ ರೆಸ್ಕ್ಯೂ ಮಾಡಬೇಕಾದ್ರೆ ಏನಾದರೂ ಜಾರೋದ್ರೆ ಆಮೇಲೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡ್ಬೋದು ನೀವಲ್ಲಿ ನೀರು ಯಾವ ಥರ ಹರಿತಾ ಇದೆ ಅಂತೇಳಿ. ಮಳೆ ಬಂದರೆ ಇಲ್ಲಿ ಸಡನ್ನಾಗಿ ಜೋರಾಗಿ ಬರುತ್ತೆ. ಆ ಕಾರಣ ಎಲ್ಲರೂ ಇವಾಗ ಕೆಳಗೆ ರೆಸ್ಕ್ಯೂ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಇವತ್ತು ನೋಡ್ರಿ ಇಲ್ಲಿ ಒಂದು 2-3 ಬಾಡಿನ ಒಂದು ಅರ್ಧ ಗಂಟೆ ಒಳಗಡೆ ನಾಯಿ ಬಂದ್ಬಿಟ್ಟು ರೆಸ್ಕ್ಯೂ ಮಾಡಿ ತೆಗೆದಿದ್ದಾರೆ. ಒಂದು ಅರ್ಧ ಗಂಟೆಗೆ ಒಂದು ಮಗು, ಆಮೇಲೆ ಒಂದು 20 ನಿಮಿಷ ಬಿಟ್ಟಾದ್ಮೇಲೆ 2 ಬಾಡಿ. ಟೋಟಲ್ ಇದೇ ಸ್ಪಾಟಲ್ಲಿ 3 ಬಾಡಿ ಸಿಕ್ಕಿದೆ. ಆ್ಯಂಡ್ ಇವಾಗ ರೆಸ್ಕ್ಯೂ ಟೀಮ್ ಅವರೆಲ್ಲ ನೋಡ್ರಿ ಸ್ವಯಂ ಪ್ರೇರಿತವಾಗಿ ರೆಸ್ಕ್ಯೂ ಮಾಡೋಕ್ಕೆ ಬಂದಿರೋಂಥ ಟೀಮ್ಸ್ ಇವರೆಲ್ಲ ವ್ಯಾಲಂಟಿಯರ್ಸ್ ಆಗಿ ಆ್ಯಂಡ್ ತುಂಬ ಹಾಟ್ಲಿಯಾಗಿ ಈ ರೆಸ್ಕ್ಯೂಗೆ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡ್ರಿ ಈ ಜಾಗ ಎಲ್ಲ ರೆಸ್ಕ್ಯೂ ಮಾಡಿದ್ಮೇಲೆ ಹೇಗಾಗಿದೆ ಇವಾಗ ಅಂತ ಹೇಳ್ಬಿಟ್ಟು ಎಲ್ಲ ಪ್ರತಿಯೊಂದು ಜಾಗನೂ ಬಿಡ್ದಂಗೆ ಎಲ್ಲ ಬಾಡಿನ ತೆಗಿತೀವಿ ಅಂತ ಹೇಳಿ ಇಲ್ಲಿ ಸರ್ಚ್ ಮಾಡಿದ್ದಾರೆ ಆ್ಯಂಡ್ ಆ ಎಫರ್ಟ್ ಹಾಕಿದ್ದಾರೆ. ಸೊ ಈ ವಿಚಾರದಲ್ಲಿ ಹೇಳ್ಬೇಕಂತಂದರೆ ಒಳ್ಳೆ ಒಂದು ಕೆಲಸ ಅಂತ ಹೇಳ್ಬೋದು. ಫೈನಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ರಿ ನಮ್ಮ ಇಂಡಿಯನ್ ಆರ್ಮಿ ಅಂದ್ಕೊಳ್ಳಿ, ನಮ್ಮ ಸೋಲ್ಜರು. ಸಲ್ಯೂಟ್ ಹೊಡಿಬೇಕು ಇವ್ರಿಗೆ. ಯಾವಾಗ್ಲೂ ಎಲ್ಲದಕ್ಕೂ ಮುಂದೆ ಇರ್ತಾರೆ ಆ್ಯಂಡ್ ಎಲ್ಲದಕ್ಕೂ ಹಾರ್ಟ್ಲಿಯಾಗಿ ಹೆಲ್ಪ್ ಮಾಡ್ತಾರೆ. ಅವ್ರ ಜೀವನ ಪಣಕ್ಕಿಟ್ಟು ನಮ್ಮ ಇಂಡಿಯನ್ ಆರ್ಮಿ ಅವ್ರಿಗೊಂದು ಸಲ್ಯೂಟ್ ಹೊಡಿತಾ ಇದ್ದೀನಿ. ಕ್ರೇಜಿ ಮಚ್ ಲವ್ ಇಂಡಿಯನ್ ಆರ್ಮಿ. ನೋಡಿ ಫೈನಲಾಗಿ ಎಲ್ಲ ಮುಗೀತು ಅನ್ಬೇಕಾದ್ರೆ ಇಲ್ಲಿ ಲೇಬರ್ಸ್ ಅವ್ರದ್ದು 2 ಬಾಡಿ ಇದೆಯಂತೆ ಪಾಪ.
ಅವರೆಲ್ಲ ಪ್ರೆಸರ್ ಮಾಡಿ ಇಲ್ಲ ಇದೆ ಇದೆ ಅಂತ ಕನ್ಫರ್ಮ್ ಆಗಿ ನೋಡಿ ಇಲ್ಲೆಲ್ಲ ಟೀಮ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೋಡ್ರಿ ಇವಾಗ ಹಿಟಾಚಿ ಎಲ್ಲ ಬರ್ತಾ ಇದೆ. ನಾನು ಸೆಂಟ್ರಲ್ಲಿ ನೋಡ್ರಿ ಯಾರಿಗೆ ಹೇಗೆ ಕಾಣಿಸ್ಕೊತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ನಾನು ನೋಡ್ರಿ ಮಧ್ಯ ಪಾಯಿಂಟಲ್ಲಿ ಇಸ್ಕೊಂಡು ನೋಡ್ತಾ ಇದ್ದೀನಿ. ಇಲ್ಲೆಲ್ಲ ಫ್ಲೂಡ್, ಇಲ್ಲೆಲ್ಲ ನೀರು ಬಂದಿದೆ, ಇಷ್ಟು ಲೆವೆಲ್ಗೆ ನೀರು ಬಂದಿದೆ ನೋಡಿ. ಫೈನಲ್ ಆಗಿ ನಮ್ಮ ಇಂಡಿಯನ್ ಆರ್ಮಿ ಬ್ರಿಡ್ಜನ್ನು ರೆಡಿ ಮಾಡಿದ್ದಾರೆ ಇಲ್ಲಿಗೆ ದಾಟೋ ಥರ. ನೋಡಿ ಎಲ್ಲರೂ ಹಾಟ್ಲಿ ಕೆಲಸ ಮಾಡಿ ಹೋಗ್ತಾ ಇದ್ದಾರೆ. ಎಲ್ರಿಗೂ ಮಚ್ ಲವ್ ಬ್ರದರ್ಸ್. ನೋಡ್ರಿ ಫೈನಲ್ ಆಗಿ ಎಲ್ಲರೂ ಬಂದರು, ನಾನು ಬಂದೆ ಇಲ್ಲಿಗೆ. ಟೋಟಲಿ 1600 ಜನನ ರೆಸ್ಕ್ಯೂ ಮಾಡಿದ್ದಾರೆ ಇಲ್ಲಿಂದ, ಟೋಟಲಿ ಊರವ್ರನ್ನೇ. ಆ್ಯಂಡ್ ಒಂದು 300 ಚಿಲ್ಲರೆ ಬಾಡಿಗಳನ್ನ ತೆಗೆದಿದ್ದಾರೆ. ನಿನ್ನೆ ನೋಡ್ರಿ ಈ ಥರ ಮಿಷಿನರಿಗಳೆಲ್ಲ ಪಟಾಪಟ ಅಂತ ಬಂದುಬಿಟ್ಟು ಏನೇನು ಬೇಕು ನೀಡ್ ಇರೋಂಥದ್ದೆಲ್ಲ ಬಂದಿದೆ. ಆ್ಯಂಡ್ ನೋಡಿ ಇವತ್ತು ಬೇಗ ರೆಸ್ಕ್ಯೂನ ಮುಗಿಯೋ ಥರ ಮಾಡಿದರು. ಎಲ್ರಿಗೂ ಒಂದೇ ಮಾತು, ಇದನ್ನೆಲ್ಲ ನೋಡಿದಾಗ ಏನು ಜೀವನ ಏನು ಹೊತ್ಕೊಂಡು ಹೋಗೋದಿದೆ, ಏನಕ್ಕೆ ನಾವು ಹಿಂಗೆ ಮಾಡ್ತಾಯಿದ್ದೀವಿ 5 ನಿಮಿಷದ ಖುಷಿಗೆ, ನಾವೇನು ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡಿದಾಗ ನಮ್ಮ ಕೈಲೇ ಇದೆಲ್ಲ ಮಾಡೋ ಅಂಥದ್ದು. ಆ್ಯಂಡ್ ಈಗ ನಾನು ಹೇಳ್ದಂಗೆ ಕರ್ಮ ಅನ್ನೋದನ್ನು ಪ್ರೂವ್ ಆಗಿ ನಂಬಿ, ಆ್ಯಂಡ್ ಇನ್ನೊಬ್ಬರ ಬಗ್ಗೆ ಇನ್ನೊಂದು ವಿಚಾರ ಏನೇ ಆಗಿರಲಿ ಅದನ್ನೆಲ್ಲ ಮಾತಾಡೋಕೆ ಹೋಗಬೇಡ್ರಿ, ಅದನ್ನೆಲ್ಲ ತಲೆಗೆ ಹಾಕೊಳ್ಳೋಕೆ ಹೋಗಬೇಡಿ. ಏನೇ ಇದ್ರೂ, ಯಾರೇ ಶತ್ರು ಏನೇ ಆಗಿದ್ರು ಅವ್ರನ್ನ ಇಷ್ಟಪಡಿ. ಆ್ಯಂಡ್ ಯಾರಿಗಾದ್ರೂ ಒಳ್ಳೇದು ಮಾಡೋ ಥರ, ಯಾರನ್ನಾದ್ರೂ ಆತ್ಮೀಯವಾಗಿ ಇಷ್ಟಪಡೋ ಥರ, ಒಂದಾಗೋ ಥರ ಮಾಡಿರಿ, ಎಲ್ಲೂ ದೂರ ಮಾಡೋಕ್ಕೆ. ಆ್ಯಂಡ್ ಬೇರೆ ವಿಚಾರ ಕೆಟ್ಟದ್ದು ಅದು ಇದು ಯಾವುದು ಇದು ಸಂಬಂಧಪಡಲ್ಲ. ಯಾವಾಗಲೂ ಕರ್ಮನ ನಂಬ್ಕೊಂಡು ಮಸ್ತಾಗಿ ಪೀಸಾಗಿ ಲೈಫ್ನ ಲೀಡ್ ಮಾಡಿ. ಮಚ್ ಲವ್ ಆಲ್. ನನ್ನ ಹೆಸರು ಮನಸ್ಸಲ್ಲಿರಲಿ. ಮಚ್ ಲವ್.